ಮಹಾಭಾರತ ಯುದ್ಧ ಬರೀ ಕಲ್ಪನೆಯಲ್ಲ, ಅದೊಂದು ಐತಿಹಾಸಿಕ ಸತ್ಯ. ಹಸ್ತಿನಾಪುರ ಎಂತಹ ದೊಡ್ಡ ಸಾಮ್ರಾಜ್ಯವಾಗಿತ್ತು ಗೊತ್ತಾ? ಅವರಲ್ಲಿ ಕೃಷ್ಣ ಕೇಳಿದ್ದು ಬರೀ 5 ಹಳ್ಳಿಗಳನ್ನ ಮಾತ್ರ. ಉಳಿದಿದ್ದನ್ನೆಲ್ಲ ನೀವೇ ಇಟ್ಕೊಳ್ಳಿ ಅಂದಿದ್ರು. ಇದಕ್ಕಿಂತ ಹೆಚ್ಚಾಗಿ ಯಾರಾದ್ರೂ ತಲೆಬಾಗೋಕೆ ಸಾಧ್ಯವೇ? ಅವರು ಕೇಳಿದ್ದು ದೊಡ್ಡ ಹಳ್ಳಿಗಳನ್ನಲ್ಲ, ನ್ಯಾಯದ ಹೆಸರು ಉಳಿಲಿ ಮತ್ತೆ ಪಾಂಡವರಿಗೂ ಏನೂ ಸಿಕ್ಕಿದೆ ಅನ್ನುವಷ್ಟಾಗಲಿ. ಅಂದ್ರೆ ಬದುಕೋಕೆ ಬೇಕಾದಷ್ಟನ್ನೇ ಕೇಳಿದ್ರು. ಆದ್ರೆ ದುರ್ಯೋಧನ ಅದನ್ನು ಕೊಡೋಕೆ ತಯಾರಿರಲಿಲ್ಲ. ಲೋಭ ಅಹಂಕಾರದಿಂದ ತುಂಬಿರೋ ಇವನ್ನ ಮನುಷ್ಯ ಅನ್ನೋದು ಹೇಗೆ? ಅಹಂಕಾರದಿಂದ ಅವನು ಹೇಳಿದ್ದ, ಸೂಜಿಯ ಮುನಿಯಷ್ಟು ಜಾಗವನ್ನು ಕೊಡಲ್ಲಂತ. ಆಗ ಕೃಷ್ಣ ಅಂದಿದ್ರು, ಇವನು ಬದುಕಿದ್ದಾನೆ ಅನ್ಕೋಬೇಡಿ, ಇವನು ಸತ್ತಿದ್ದಾನೆ ಅಂತಲೇ ತಿಳಿರಿ. ಈ ಮಾತು ದುರ್ಯೋಧನನಷ್ಟೇ ನಮಗೂ ಅನ್ವಯಿಸುತ್ತೆ. ನಾವೆಲ್ಲ ಅತೃಪ್ತ ಚೇತನಗಳು. ನಾವು ಬದುಕಿದ್ದೀವಾ ಇಲ್ವಾ ಅನ್ನೋದು ನಮ್ಮ ಅರಿವಿನ ಎತ್ತರದ ಮೇಲೆ ನಿರ್ಧಾರ ಆಗುತ್ತೆ. ಪ್ರಾಣಿ ಗುಣಗಳು ಎಷ್ಟು ಕಮ್ಮಿ ಇರುತ್ತವೋ ಅಷ್ಟು ನೀವು ಜಾಗೃತರು. ಮತ್ತೆ ಕೃಷ್ಣನ ಪ್ರಕಾರ ನೀವು ಎಷ್ಟು ಎಚ್ಚರವಾಗಿದ್ದೀರೋ ಅಷ್ಟೇ ನೀವು ಜೀವಂತರು ಅಂತ ಅರ್ಥ.